ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಗೆ ಅಂಕ ಕೈಬಿಟ್ಟ ವಿಚಾರವಾಗಿ ಈಗ ರಾಜ್ಯದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಏನೆಲ್ಲ ನಡೀತಾ ಇದೆ, ಇದಕ್ಕೆ ಈಗ ಪತ್ರ ಬರೆದಿರುವಂತದ್ದು ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಒಂದು ನಿರ್ಧಾರವನ್ನ ಏನು ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿದೆ ಇದನ್ನ ಮರುಪರಿಶೀಲಿಸಿ ಅಂತ ಹೇಳಿ ಈಗ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈಗ ಈ ಒಂದು ವಿಚಾರ ಏನು ಹಿಂದಿ ಭಾಷೆಯನ್ನ ಅಂಕಪಟ್ಟಿಯಿಂದ ಕೈಬಿಡುವಂತಹ ನಿರ್ಧಾರವನ್ನ ಏನು ರಾಜ್ಯ ಸರ್ಕಾರ ಮಾಡಿತ್ತು, ಇದಕ್ಕೆ ಈಗ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇರುವಂತದ್ದು. ಇದರ ಮಧ್ಯೆ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಕ್ಕೆ ಆಪ್ತ ಕಾರ್ಯದರ್ಶಿ ಪ್ರಭು ಶಂಕರ್ ಪತ್ರವನ್ನ ಬರೆದಿರುವಂತದ್ದು. ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ಬಗ್ಗೆ ಈ ಒಂದು ನಿರ್ಧಾರ ಏನು ತೆಗೆದುಕೊಳ್ಳಲಾಗಿದೆ, ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು. ಹಿಂದೆಯೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಕೆಲವೊಂದಿಷ್ಟು ಇರುಸುಮುರುಸು ಇತ್ತು. ಈಗ ಮತ್ತೊಮ್ಮೆ ಅದೇ ಒಂದು ರೀತಿಯಾದಂತ ಈಗ ನಿರ್ಧಾರವಾಗ್ತಾ ಇರುವಂತದ್ದು. ಮತ್ತೊಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ. ಮತ್ತೆ ರಾಜ್ಯ ಸರ್ಕಾರ ವರ್ಸಸ್ ತಾವರ್ ಚಂದ್ ಗೆಹ್ಲೋಟ್ ಎಂಬ ರೀತಿಯಲ್ಲಿ ಆಗಿದೆ. ಹಿಂದಿ ಭಾಷೆಯ ವಿಚಾರದಲ್ಲಿ ಈ ಒಂದು ಪತ್ರ ಸಮರ ಮತ್ತೆ ಜೋರಾಗಿರುವಂತದ್ದು. ಈಗ ಹಲವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ಧ್ವನಿ ಎತ್ತಿದ್ರು. ಹಿಂದಿ ಭಾಷೆಯನ್ನ ಕೈಬಿಟ್ಟಿದ್ದಕ್ಕೆ ಸ್ವಲ್ಪ ಜನ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರೆ, ಕೆಲವೊಂದಿಷ್ಟು ಜನ ಈ ಒಂದು ನಿರ್ಧಾರವನ್ನ ವಿರೋಧಿಸಿದ್ರು. ಮಕ್ಕಳು ಈ ಒಂದು ಹಿಂದಿ ಓದುವಿಕೆ ಬಗ್ಗೆ ತಾವು ಒಲವನ್ನ ತೋರಿಸೋದಿಲ್ಲ, ಇದನ್ನ ಮಾಡೋದಿಲ್ಲ, ನೀವು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಾರದಾಗಿತ್ತು ಅಂತ ಹೇಳಿ ಸ್ವಲ್ಪ ಜನ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಈ ಒಂದು ವಿಚಾರಕ್ಕೆ ಗೆಹ್ಲೋಟ್ ಅವರು ಕೂಡ ಮಾತನಾಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಹಿಂದಿ ಭಾಷೆಯ ವಿಚಾರದಲ್ಲಿ ಈ ಒಂದು ಪತ್ರ ಸಮರ ಮತ್ತೆ ನಡೀತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಬಿಟ್ಟಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು. ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿಯನ್ನ ನೀವು ಕಸಿದುಕೊಳ್ತಿದ್ದೀರಾ, ಈ ಒಂದು ಹಿನ್ನಡೆ ಆಗುವಂತ ಭಯ ಇದೆ. ಈ ಆಸಕ್ತಿಯನ್ನ ಮಕ್ಕಳು ಎಲ್ಲಿ ಕಳೆದುಕೊಳ್ಬಿಡ್ತಾರೆ ಅನ್ನುವಂತ ನನಗೆ ಈ ಒಂದು ಯೋಚನೆ ಇದೆ, ಈ ಒಂದು ಭಯ ಇದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರ ಬಗ್ಗೆ ಈಗ ರಾಜ್ಯದಲ್ಲಿ ಮತ್ತಷ್ಟು ಈ ಒಂದು ಸಮಸ್ಯೆ ಮುಂದುವರಿತಾ ಇರುವಂತದ್ದು. ಈಗ ರಾಜ್ಯ ಸರ್ಕಾರ ಮತ್ತೆ ಗೆಹ್ಲೋಟ್ ಮಧ್ಯ ಈ ಒಂದು ಮತ್ತೆ ವಾರ್ ಶುರುವಾಗಿರುವಂತದ್ದು. ಹಿಂದಿ ಭಾಷೆಯ ಯಾವ ವಿಚಾರ ನಡೀತಾ ಇದೆ, ಹಿಂದಿ ಭಾಷೆಯನ್ನ ಕೈಬಿಟ್ಟು ಅಂಕಪಟ್ಟಿಯಿಂದ ಬಿಡುವಂತ ಯೋಚನೆಯನ್ನ ಏನು ರಾಜ್ಯ ಸರ್ಕಾರ ಮಾಡಿತ್ತು. ಈ ಒಂದು ವಿಚಾರಕ್ಕೆ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಈಗ ಏನೆಲ್ಲ ನಡೀತಾ ಇತ್ತು ಒಳಗಡೆ, ಕೆಲವೊಂದಿಷ್ಟು ಜನ ಇದಕ್ಕೆ ಪರ ವಿರೋಧವನ್ನ ಮಾತನಾಡ್ತಾ ಇದ್ರು. ಆದ್ರೆ ಈಗ ಸ್ವತಃ ಗವರ್ನರೇ ಕೂಡ ತಮಗೆ ಈ ರೀತಿಯಾಗಿ ಬೇಸರ ಆಗಿದೆ, ಈ ಒಂದು ನಿರ್ಧಾರವನ್ನ ಮತ್ತೊಮ್ಮೆ ನೀವು ಪರಿಶೀಲಿಸಿ, ಈ ಒಂದು ನಿರ್ಧಾರದಿಂದ ಮಕ್ಕಳು ತಮ್ಮ ಕಲಿಯುವ ಆಸಕ್ತಿಯನ್ನ ಕೈ ಬಿಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ನೀವು ಮರುಪರಿಶೀಲಿಸಿ ಅಂತ ಹೇಳಿ ಈಗ ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿರುವಂತದ್ದು. ಎಸ್ಎಸ್ಎಲ್ಸಿಯಿಂದಲೇ ಈ ಒಂದು ನಿರ್ಧಾರವನ್ನ, ಈ ಒಂದು ಹಿಂದಿಯನ್ನ ಅಂಕಪಟ್ಟಿಯಿಂದ ಬಿಡುವಂತ ಯೋಚನೆಯನ್ನ ನೀವು ಮಾಡಿರುವಂತದ್ದು ಸರಿನಾ ಅನ್ನೋದನ್ನ ನೀವು ಒಮ್ಮೆ ಪರಿಶೀಲಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನ ಬದಲಾಯಿಸುತ್ತಾ, ಮರುಪರಿಶೀಲಿಸುತ್ತಾ, ಅಥವಾ ತಮ್ಮ ನಿರ್ಧಾರವೇ ಸರಿ ಅಂತ ಹೇಳಿ ಮುಂದುವರಿಸುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡಲಿದ್ದಾರೆ. ರಾಜಪ್ಪ, ಈ ರೀತಿಯಾಗಿ ತಾವರ್ ಚಂದ್ ಗೆಹ್ಲೋಟ್ ವರ್ಸಸ್ ಸರ್ಕಾರ ಅನ್ನುವಂತ ಮತ್ತೊಂದು ವಾರ ಈಗ ಶುರುವಾಗಿದೆ. ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಇದರ ಬಗ್ಗೆ ತಾವರ್ ಚಂದ್ ಅವರು ಏನು ಲೆಟರ್ ಅನ್ನ ಬರೆದಿರುವಂತದ್ದು, ಇದರ ಬಗ್ಗೆ ಹೇಳೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪ್ರಭುಶಂಕರ್ ಅವರು ರಾಜ್ಯಪಾಲರ ಏನು ಕಾರ್ಯದರ್ಶಿ, ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರಿಗೆ ದೂರನ್ನ ನೀಡಿದಂತೆ ಸಾರ್ವಜನಿಕರು ನೀಡಿದಂತ ದೂರಿನ ಹಿನ್ನೆಲೆಯಲ್ಲಿ
ಶಾಲಾ ಶಿಕ್ಷಣ ಇಲಾಖೆ ಅಥವಾ ಪ್ರಾಥಮಿಕ ಶಿಕ್ಷಣ ಇಲಾಖೆನಲ್ಲಿ ತೃತೀಯ ಭಾಷೆಯಾಗಿ ಹಿಂದಿಯನ್ನು ಬಳಕೆ ಮಾಡ್ತಾ ಇದ್ರು. ಆ ಹಿಂದಿಯನ್ನ ಮಾರ್ಕ್ಸ್ ಅನ್ನ ಬದಲಾಗಿ ಗ್ರೇಡಿಂಗ್ ನೀಡುವ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಎಷ್ಟು ಸಮಂಜಸ ಮತ್ತು ಈ ಒಂದು ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗಿದೆ. ಹಾಗಾಗಿ ನನಗೂ ಸಹ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನನ್ನ ಪತ್ರವನ್ನ ಬರೆದು ಸ್ಪಷ್ಟೀಕರಣ ಕೇಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಿಂದಿ ಭಾಷೆಯನ್ನ ಗ್ರೇಡಿಂಗ್ ತೆಗೆದು ಮಾರ್ಕ್ಸ್ ಅನ್ನ ತೆಗೆದು ಗ್ರೇಡಿಂಗ್ ಕೊಟ್ಟಿದ್ದೆ, ಅದರಲ್ಲಿ ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಾಷಾ ವೈರುಧ್ಯತೆ ಉಂಟಾಗುವಂತ ಸಾಧ್ಯತೆ ಇದೆ. ತೃತೀಯ ಭಾಷೆಯನ್ನ ಹಿಂದಿಯಾಗಿ ಕಲ್ತಿದ್ದೆ ಆದಲ್ಲಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರ ಕೌಶಲ್ಯ ವೃದ್ಧಿ ಮಾಡ್ಕೊಳ್ಳಕ್ಕೆ ಅಥವಾ ಅವರ ಭಾಷಾ ಬೆಳೆಸ್ಕೊಳ್ಳಿಕ್ಕೆ ಮತ್ತು ಅವರ ಬೌದ್ಧಿಕ ಮತ್ತು ಸಾಮಾಜಿಕವಾಗಿ ಅವ್ರ ಬೆಳವಣಿಗೆಗೆ ಇದೊಂದು ರೀತಿ ಪೂರಕವಂತ ವಾತಾವರಣ ಕಲ್ಪಿಸುವಂತ ವ್ಯವಸ್ಥೆ ಹಿಂದಿ ಭಾಷೆಯಿಂದ ಇತ್ತು. ಹಾಗಾಗಿ ಅದನ್ನ ಒಂದ್ ವೇಳೆ ನೀವು ತೃತೀಯ ಭಾಷೆಯನ್ನ ಗ್ರೇಡಿಂಗ್ ವ್ಯವಸ್ಥೆ ತಂದಿದ್ದಾದಲ್ಲಿ ವಿದ್ಯಾರ್ಥಿಗಳು ಅದನ್ನ ಕಡೆಗಣಿಸುವ ಸಾಧ್ಯತೆ ಇದೆ ಮತ್ತು ಅದರಿಂದಾಗಿ ವಿದ್ಯಾರ್ಥಿಗಳ ಮನೋಬಲ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಮತ್ತು ಆ ಒಂದು ಭಾಷೆ ಮೇಲೆ ಅವ್ರಿಗಿರುವಂತಹ ಆಸಕ್ತಿ ಕಡಿಮೆ ಆಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುವಂತ ಸಾಧ್ಯತೆ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನನಗೆ ಒಂದಷ್ಟು ಸ್ಪಷ್ಟವಂತ ಮಾಹಿತಿ ಅಗತ್ಯ ಇದೆ ಮತ್ತು ಇಂತಹ ವಿಷಯಗಳಲ್ಲಿ ರಾಜ್ಯ ಸರ್ಕಾರ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳುವಂತ ಅಗತ್ಯದ ಬದಲಾಗಿ ಸಾರ್ವಜನಿಕರ ವಲಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕನ್ಸಲ್ಟೆನ್ಸ್ ಸಂವಾದಗಳನ್ನು ನಡೆಸಿ ಚರ್ಚೆಗಳನ್ನು ನಡೆಸಿ ಮತ್ತು ವಿಧಾನ ಮಂಡಳಿಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಆ ನಂತರ ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಬಹುದಾಗಿತ್ತು. ಅದರ ಬದಲಾಗಿ ಸರ್ಕಾರ ಏಕಾಏಕಿ ಈ ಒಂದು ಪರೀಕ್ಷೆಯ ಹತ್ತರ ಸಂದರ್ಭದಲ್ಲಿ ಪರೀಕ್ಷೆ ಇರುವಂತ ಸಂದರ್ಭದಲ್ಲಿ ನಿರ್ಣಯವನ್ನು ಕೈಗೊಂಡು ಗ್ರೇಡಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡೋದು ಸಮಂಜಸವಲ್ಲ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟವಂತ ಮಾಹಿತಿಯನ್ನು ನೀಡಿ ಅಂತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಸ್ಪಷ್ಟನೆ ಕೇಳಿದ್ದಾರೆ. ಇಲ್ಲಿ ವಿಚಿತ್ರ ಅಂತಂದ್ರೆ ರಾಜ್ಯಪಾಲರು ಪ್ರತಿಯೊಂದು ವಿಷಯಗಳಿಗೂ ಸಹ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳುವಂತ ಅಗತ್ಯತೆ ಕಂಡು ಬರ್ತಾ ಇಲ್ಲ. ಆದ್ರೂ ಸಹ ಪದೇ ಸಾರ್ವಜನಿಕ ವಲಯದಲ್ಲಿ ಬರುವಂತ ಅರ್ಜಿಗಳನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡುವಂತ ಒಂದು ಪೋಸ್ಟ್ ಮ್ಯಾನ್ ಕೆಲಸವನ್ನ ಅಥವಾ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳುವಂತ ಒಂದು ಕೆಲಸವನ್ನ ರಾಜ್ಯಪಾಲರ ಕಚೇರಿ ಮಾಡ್ತಾ ಇರೋದು ನಿಜಕ್ಕೂ ದೂರಂತ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಆಡಳಿತಾಧಿಕಾರ ಇದೆ. ರಾಜ್ಯ ಸರ್ಕಾರಕ್ಕೆ ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು, ಯಾವ ವಿಷಯವಾಗಿ ನಿರ್ಣಯವನ್ನು ಕೈಗೊಳ್ಳಬೇಕು ಮತ್ತು ಯಾವ ಕಾರಣಕ್ಕೆ ಕೈಗೊಳ್ಳಬೇಕು, ಅದರಿಂದ ಉಂಟಾಗುವಂತ ಪರಿಣಾಮಗಳೇನ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅರಿವಿದೆ. ಆದ್ರೂ ಸಹ ರಾಜ್ಯಪಾಲರು ಪದೇ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕಿರಿಕಿರಿ ಉಂಟು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಯಾವ ನಿರ್ಣಯವನ್ನು ಕೈಗೊಳ್ತಾರೆ, ರಾಜ್ಯಪಾಲರು ಬರೆದಿರುವಂತ ಪತ್ರವನ್ನ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ಮತ್ತು ಇಲಾಖೆ ಸಚಿವರ ಗಮನಕ್ಕೆ ತರ್ತಾರೆ. ಅದಾದ ನಂತರ ಯಾವ ಮಾಹಿತಿಯನ್ನು ಅವ್ರು ನೀಡಬೇಕು ಅಂತ ಅನ್ನೋದನ್ನ ಕುರಿತು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಂತರ ರಾಜ್ಯಪಾಲರಿಗೆ ಸ್ಪಷ್ಟನೆ ನೀಡುವಂತ ಒಂದು ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.